ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿದಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ನೀವು ಸಾಕಷ್ಟು ಟಿಪ್ಸ್ಗಳನ್ನಿರಬಹುದು, ಸಾಕಷ್ಟು ಮಾಹಿತಿಗಳನ್ನು ತಿಳಿದುಕೊಳ್ತಾ ಬಂದಿದ್ದೀರಾ. ಹಾಗೆ ಇವತ್ತು ಮತ್ತೊಂದು ವಿಶೇಷ ವಿಚಾರದ ಕುರಿತಾಗಿ ಗುರೂಜಿಯವರು ನಿಮಗೆಲ್ಲ ತಿಳಿಸ್ಕೊಡ್ಲಿದ್ದಾರೆ. ಸೊ ಅದೇನು ಅಂತ ನಾನು ಹೇಳ್ತೀನಿ. ಅದಕ್ಕೂ ಮುನ್ನ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನನ್ನ ಜೊತೆ ಇದ್ದಾರೆ ಹಿಮಾಲಯದಲ್ಲಿ ಅಖಂಡ ತಪಸ್ಸು ಮಾಡಿ ವಿಶ್ವ ಶಕ್ತಿ ಸಿದ್ಧಿಯನ್ನ ಪಡೆದುಕೊಂಡಿರುವವರು, ಹಾಗೆ ಕರ್ಮದೋಷ ಇನ್ನಿತರೆ ದೋಷಗಳನ್ನ ಬಹಳ ಸರಳವಾಗಿ ನಿವಾರಿಸಿಕೊಳ್ಳುವವರು, ಇನ್ನು ಸಾಲದ ಸುಳಿಯಲ್ಲಿ ಸಿಲುಕಿರುವವರಿಗೆ ದಾರಿ ತೋರುವವರು, ಅವರೇ ದುಡ್ಡಿನ ದ್ರೋಣಾಚಾರ್ಯ, ಮನಿ ಅಂಡ್ ಲೈಫ್ನ ಕೋಚ್ ಆಗಿರುವ ಅನಂತ ವಿಶ್ವಾಚಾರ್ಯರು. ಗುರೂಜಿ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ ಮೇಡಮ್. ಮತ್ತೆ ನಮಸ್ತೆ ಎಲ್ಲರಿಗೆ. ಹೇಗಿದ್ದೀರಾ ಗುರೂಜಿ? ತುಂಬಾ ಚೆನ್ನಾಗಿದ್ದೀವಿ ಮೇಡಮ್. ಹೇಗಿದ್ದೀರಾ ನೀವು? ನೀವು ಹೇಳುವಂತಹ ಟೆಕ್ನಿಕ್ಸ್ ಇಂದ ನಾವು ತುಂಬಾ ಚೆನ್ನಾಗಿದ್ದೀವಿ ಗುರುಜಿ. ಥ್ಯಾಂಕ್ ಯು ಸೋ ಮಚ್. ಎಸ್, ಇವತ್ತಿನ ನನ್ನ ಪ್ರಶ್ನೆ ಏನು ಅಂದರೆ ಗುರುಜಿ, ಈಗ ನನ್ನ ಕೈಯಲ್ಲಿ ದುಡ್ಡೇ ನಿಲ್ಲೋದಿಲ್ಲಪ್ಪ, ನಾನು ಪ್ರತಿನಿತ್ಯ ಸಂಪಾದಿಸ್ತೇನೆ, ತಿಂಗಳಿಗೆ ಎಷ್ಟು ಲಕ್ಷ ಕೋಟಿ ಅಂತ ಬರುತ್ತೆ, ಬಟ್ ಎಂಡ್ ಆಫ್ ದ ಡೇ ನನ್ನ ಕೈಯಲ್ಲಿ ದುಡ್ಡೇ ನಿಲ್ಲೋದಿಲ್ಲ, ಯಾಕೆ ಅಂತ ಸಾಕಷ್ಟು ಜನ ಕೇಳ್ತಾ ಇರ್ತಾರೆ. ಆ್ಯಂಡ್ ವ್ಯಕ್ತಿಗಳಿರಬಹುದು, ಹಾಗೆ ಇಂಥ ಮನೆಗಳಲ್ಲಿ ದುಡ್ಡು ನಿಲ್ಲೋದಿಲ್ಲ, ಇಂಥ ಸ್ಥಳಗಳಲ್ಲಿ ದುಡ್ಡು ಇರೋದಿಲ್ಲ ಅಂತ ಏನಾದರೂ ಇದೆಯಾ, ಅಥವಾ ಈ ಪರ್ಸನ್ ಹತ್ರ ದುಡ್ಡು ಇರೋದೇ ಇಲ್ಲ ಅಂತ ಏನಾದರೂ ಇದೆಯಾ, ಅಥವಾ ಅವರು ಕೂಡಿಟ್ಕೊಳ್ಬಹುದಾ, ಅದಕ್ಕೇನಾದರೂ ಮಾರ್ಗಗಳಿದೆಯಾ ಅಂತ? ಓಕೆ, ವೆರಿ ಗುಡ್ ಕ್ವೆಶನ್ ಮೇಡಮ್. ಇದಕ್ಕೆ ಐ ಥಿಂಕ್ ಮಹಾಭಾರತ ಒಂದು ಸನ್ನಿವೇಶ ಒಂದು ಬೇಗ ನಾನು ನಿಮ್ಗೆ ತಿಳಿಸ್ತೇನೆ, ಅದಾದಮೇಲೆ ಕಾಲ್ಸ್ ತೆಗೆದುಕೊಳ್ಳೋದಿದೆ. ಸೊ ಹಾಗಾಗಿ ನೋಡಿ, ಕಲಿಯುಗ ಪ್ರಾರಂಭವಾಗಿದ್ದು ದ್ವಾಪರ ಯುಗದ ಮಹಾಭಾರತ ಯುದ್ಧದ ಸಮಯದಲ್ಲಿ 9 ದಿನ ಯುದ್ಧ ನಡೆದಿರುತ್ತೆ. ಆಗ ಕಲಿ ಅನ್ನೋಂಥವ್ರು ಕಲಿಯುಗ ತೆಗೆದುಕೊಳ್ಳೋದಕ್ಕೆ, ಕಲಿ ಅನ್ನೋದು ರಾಕ್ಷಸ, ಅದು ರಾಜ. ಸೊ ಕಲಿಯುಗಕ್ಕೆ ರಾಜ ಕಲಿ. ಸೊ ಅವರು ಬಂದು ತೆಗೆದುಕೊಳ್ಬೇಕು ದ್ವಾಪರ ಯುಗದಿಂದ. ಬಟ್ ಶ್ರೀಕೃಷ್ಣ ಇನ್ನೂ ಬದುಕಿರೋದಕ್ಕೆ ಕಲಿಗೆ ಅಷ್ಟೊಂದು ಶಕ್ತಿ ಸಾಲೋದಿಲ್ಲ ಕಲಿಯುಗನ ಓವರ್ಟೇಕ್ ತೆಗೆದುಕೊಳ್ಳೋದಕ್ಕೆ. ಸೊ ಆಗ ಶ್ರೀಕೃಷ್ಣ ಎಲ್ಲ ಯುದ್ಧ ಮುಗಿದ ಮೇಲೆ ಶ್ರೀಕೃಷ್ಣ ದೇವಲೋಕಕ್ಕೆ ಹೋಗ್ತಾರೆ, ಭೂಲೋಕದಲ್ಲಿ ತೀರೋಗಿ ದೇವಲೋಕಕ್ಕೆ ಹೋಗ್ತಾರೆ. ತದನಂತರ ಆ ಟೈಮ್ನಲ್ಲಿ ಅರ್ಜುನನ ಮೊಮ್ಮಗ ಅಂತಂದರೆ ಅಭಿಮನ್ಯುವಿನ ಮಗ ಪರೀಕ್ಷಿತ್ ಅನ್ನುವರು ಮಹಾರಾಜರಾಗಿರ್ತಾರೆ ಹಸ್ತಿನಾಪುರಕ್ಕೆ. ಆ ಟೈಮಲ್ಲಿ ಕಲಿ ಬರ್ತದೆ. ಕಲಿ ಬಂದು ಕೇಳುತ್ತೆ, ಇನ್ನು ನನ್ನ ಒಂದು ರಾಜ್ಯದ ಟೈಮ್ ಬಂದಾಯಿತು, ಸೊ ದ್ವಾಪರ ಯುಗ ಮುಗೀತು, ಇನ್ಮೇಲೆ ನಾನು ಬರ್ತೇನೆ, ನನ್ನ ಯುಗ ಇನ್ನು ಶುರುವಾಗುತ್ತೆ ಅಂತೇಳಿ. ಆಗ ಪರೀಕ್ಷಿತ್ ಮಹಾರಾಜ ಹೇಳ್ತಾನೆ, ತುಂಬ ಒಳ್ಳೆಯ ಮನುಷ್ಯ ಅವರು. ಸೊ ಅವ್ರು ಹೇಳ್ತಾರೆ, ಇಲ್ಲ ನಾನು ಜಾಗ ಕೊಡೋದಿಲ್ಲ. ನನ್ನ ತಾತ ಆಗಿರೋರು ಅರ್ಜುನ, ಶ್ರೀಕೃಷ್ಣನ ಜೊತೆ ನಾನಿದ್ದವನು, ಅಭಿಮನ್ಯು ನನ್ನ ತಂದೆ, ನಾನು ನಿನ್ಗೆ ಜಾಗ ಕೊಡಲ್ಲ ಅಂತೇಳಿ. ಆಗ ಕಲಿ ಹೇಳ್ತಾರೆ, ಕಲಿ ರಾಕ್ಷಸ ರಾಜ ಗೊತ್ತಿರಲಿ, ನನ್ನ ಟೈಮ್ ಬಂತು, ನಾನು ಬಿಟ್ಕೊಡಲ್ಲ, ನಾನು ಇವತ್ತೊಂದು ಸ್ಟಾರ್ಟ್ ನಂದು ಅಂತ ಹೇಳ್ತಾನೆ. ಅದಕ್ಕೊಂದು ಕೆಲಸ ಮಾಡು, ಇಂತಿಂಥ ಜಾಗಗಳಲ್ಲಿ ಮಾತ್ರ ನೀನು ಇರಬೇಕು, ಎಲ್ಲ ಜಾಗದಲ್ಲೂ ಇರಬಾರ್ದು, ಯಾಕಂದರೆ ಇನ್ನಸೆಂಟ್ ಪೀಪಲ್ ಇದ್ದಾರೆ, ಒಳ್ಳೆ ಜನಗಳಿದ್ದಾರೆ, ನೀನು ಬಂದೆಲ್ಲ ಹಾಳು ಮಾಡಿಬಿಟ್ರೆ ಅಂತಂತ ಹೇಳ್ತಾರೆ. ಅದಕ್ಕೆ ಓಕೆ, ರಾಕ್ಷಸ ಕೇಳುತ್ತೆ, ಆಯಿತು ನನಗೆ ಒಂದು 5 ಜಾಗ ಕೊಡು ಅಂತ ಕೇಳುತ್ತೆ. ಆಗ ಯಾವುದೆಲ್ಲ ಆ ಜಾಗ ಅಂತಂತ ಕೇಳಿದಾಗ ಪರೀಕ್ಷಿತ್ ಮಹಾರಾಜ ಹೇಳ್ತಾನೆ, ಆಯಿತು ನೀನೇ ಚೂಸ್ ಮಾಡ್ಕೊ ಯಾವ ಜಾಗಗಳು ನಿನಗೆ ಬೇಕು ಅಂತೇಳಿ. ಆಗ ಅದು ಫಸ್ಟ್ ಹೇಳುವಂಥದ್ದು, ಯಾವ ಜಾಗ ಗಲೀಜಾಗಿರುತ್ತೋ, ಫಿಲ್ತಿ ಡರ್ಟಿ ಆಗಿರುತ್ತೋ, ಅದು ಮನಸ್ಸಾಗ್ಬೋದು ಅಥವಾ ಜಾಗ ಆಗ್ಬೋದು, ಅಲ್ಲಿ ನಾನಿರ್ತೀನಿ ಅಂತ ಹೇಳುತ್ತೆ. ಮನಿ ಈಸ್ ಹ್ಯಾಪಿನೆಸ್, ಅಹಂ ಬ್ರಹ್ಮಾಸ್ಮಿ. ಈ ವಿಶೇಷ ಕಾರ್ಯಕ್ರಮದ ಸಂಪೂರ್ಣ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಎಲ್ಲವೂ ಅರ್ಥವಾಗುತ್ತದೆ. ಇದು ಅದರ ತುಣುಕು ಮಾತ್ರ. ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವ ಲಿಂಕ್ ಕ್ಲಿಕ್ ಮಾಡಿ ಸಂಪೂರ್ಣ ವಿಡಿಯೋ ನೋಡಿ.